ಯಾರು ನಿಂತಿದ್ರಿ ಎಲೆಕ್ಷನ್ ಕಂದ್ರ ಇವ್ರಿಗೇನೋ ಹೇಳಕ್ ನಾಚಿಕ್ ಗೊತ್ತದ ಯಾಕ್ರಿ ಅಂತಂದ ನಮ್ ವಿರುದ್ಧ ಹೆಂಗ್ ನಿಲ್ಬೇಕಪ್ಪ ಅಂತಂದ್ರೆ ಎಂತವ್ರು ಇರ್ಬೇಕಪ್ಪ ಅಂತಂದ್ರ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರಂತವ್ರು, ಸನ್ಮಾನ್ಯ ದೇವೇಗೌಡರು ಅಂತವ್ರು, ಅದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನಂತವ್ರು, ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲ್ ಅಂತವ್ರು ನಿಲ್ಬೇಕು ನನ್ ಮುಂದೆ. ಇಂಥವ್ರೆಲ್ಲ ನನ್ನ ಬಳಿ ಏನಾಗ್ತಾರೆ ಅಂತ ನಾನು ಏನು ಇಲ್ಲಾರ್ದೆ 5 ಓಟ್ ಕೌಂಟಿಂಗ್ ದಿವಸ BP ಹೆಚ್ಚಾಗಿ BP ಲೋ ಆಗಿತ್ತು. ಅವ್ರು ಗೊತ್ತಿದ್ದಿಲ್ಲ ಅವನು 9ನೇ ದಿವಸದ ತನಕ ವಿಜಯಗೌಡ್ರೆ ಮುಂದಿದ್ರು. ನೀನು ಸುಟ್ಕೇಸ್ ಕೊಟ್ಟು ನೀ ಆರಿಸಿ ಬಂದಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ಒಂದೇ ಒಂದು ಸವಾಲು ಹಾಕಿ ನಾನು ಮಾತನ್ನ ಮುಗಿಸ್ತೇನೆ. ಏನು ನನ್ನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ತಕ್ಕಂಥ ಏನು ಜಿಲ್ಲಾವಳಿ ಉಸ್ತುವಾರಿ ಅಂತ ಹೇಳಿ ಇವತ್ತು ಸರ್ಕಾರ ನೇಮಕ ಮಾಡಿದ ಪುಣ್ಯಾತ್ಮಕ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೇನಾದ್ರೂ ತಾಕತ್ತಿತ್ತಂದ್ರ ಇದೇ ಹಾಜಿ ರಸ್ತಾನ ಜಾಗದಲ್ಲಿ ನಾನು ಕೊಡ್ತೀನಿ, ನೀವು ಕೊಡು. ನಾಳೆಗೆ ನೀವು ರಾಜೀನಾಮೆ ಕೊಡು, ನೀವು ನಾಳೆಗೆ ರಿಸೈನ್ ಮಾಡು. ನೀನು ಪ್ರಚಾರ ಕೊಡೋಲ್ಲ, ನಾನು ಪ್ರಚಾರ ಕೊಡಲ್ಲ. ಜನ ಯಾರು ತೀರ್ಕೊಂಡ್ರೆ ಅವ್ರು ರಾಜಕೀಯ ಎಲ್ಲರೇ ದುಡ್ಡದ ಅಂತ ಹೇಳಿ ದುಡ್ಡಿನ ಮೇಲೆ ಲಗವರ ನಡೆಯಂಗಿಲ್ಲ. ಯಾವಾಗಲೂ ದುಡ್ಡ ಬಹಳ ದುಡ್ಡಿಲ್ಲ. ಇವತ್ತು ಬೂಟ್ ಪಾಲಿಸ್ ಬಳಿ 2 ಕೋಟಿ ರೂಪಾಯಿ ಅದಾವ. ಬೂಟ್ ಪಾಲಿಸ್ ಬಳಿ ನಿನ್ನ ಬಳಿ ದುಡ್ಡು ಹೆಚ್ಚಿಲ್ಲ, ನಿನ್ನ ಬಳಿ ದುಡ್ಡು ಇಟ್ಟಿರ್ಬೇಕು. ನನ್ನ ಬಳಿ ಜನ ಅದಾರ, ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಸದಾ ಸಿದ್ಧಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ನಮ್ಮ ನಾಯಕರು ಬಹಳ ಜನ ಮಾತನಾಡೋರಿದ್ದಾರೆ, ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಇವತ್ತು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರು ಬರ್ಬೇಕಂತ ಹೇಳಿ, ಅದ್ರ ಜೊತೆಯಲ್ಲಿ ನೀವೇ ರಾತ್ರಿ ಎಬ್ಬಿಸ್ಬಿಟ್ರು. ಏನ್ ಎಬ್ಬಿಸ್ಬಿಟ್ರು ಅಂದ್ರೆ ಹಿಂದಕ್ಕೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಹ್ಯಾಂಗ್ ಕೊಡೋದು ಮಾಡಿದ್ದಲ್ಲ ಹಂಗ ಯಡಿಯೂರಪ್ಪ ಸಾಹೇಬರಿಗೆ ಮಾಡಿ ಅಂತ ಹೇಳ್ಬಿಟ್ಟು ನೀವು ಎಬ್ಬಿಸಿದ ಕಾಂಗ್ರೆಸ್ ಅವರೇ ಫೋನ್ ಮಾಡೋದು ನಿಮಗೆ ಏನ್ರಿ ನಮ್ಮ ಸಾಹೇಬರು ಯಡಿಯೂರಪ್ಪ ಸಾಹೇಬರಿಗೆ ಕೊಡಲಿಲ್ಲ ಅಂತ ಹೇಳಿ. ನಾನು ಒಂದು ಮಾತನ್ನು ಹೇಳಿ ಬಯಸ್ತೀನಿ. ಈ ಸೈಕಲ್ ಮೇಲೆ ತಿರುಗಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ತಿರುಗಾಡಿ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರನ್ನು ಹೇಳಬೇಕಾಗ್ತದೆ. ಅವರು ಯಾರಿಗೆ ತಗೋರಲ್ಲ ತಮ್ಮದೇ ಆದಂತ ಒಂದು ಆಡಳಿತದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಅಧಿಕಾರ ಕೊಡ್ತಕ್ಕಂಥವ್ರು ಅವ್ರಿಗೆ ನೀವು ಎಂತ ಮಾತಾಡ್ತಿರ್ತಂದ್ರ ಆ ಮಾತು ನೀವು ಕೊಡ್ತಾರೆ. ಆ ಮಾತಿನ ಬಗ್ಗೆ ನಮ್ಮ ನಾಯಕರು ಮಾತಾಡ್ತಾರೆ. ಅದಕ್ಕೆ ತಾವು ಈಗಾಗಲೇ ಸನ್ಮಾನ್ಯ ಅಪ್ಪಾಜಿಯವರಿಗೆ ನಾನು ಮೊನ್ನೆ ನಿನ್ನೆ ಕೇಳಿದೆ. ಅವ್ರು ಹೇಳಿದ್ರು 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಾನು ಸ್ವತಃ ಬಂದು ಇವತ್ತು ಲಕ್ಷ್ಮಣ ಸವದಿ ಆಗಿರ್ಬೋದು, ಇವತ್ತು ಬಬಲೇಶ್ವರ ಆಗಿರ್ಬೋದು, 2 ಕಡೆಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತೀನಿ, ನೀವು ಚಿಂತೆ ಮಾಡಬೇಡ ಅಂತ ಹೇಳಿ ನಮ್ಮ ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀನಿ. ದಯಮಾಡಿ ಯಾರು ಹಂಗೆ ಹೋಗ್ಬಾರ್ದು, ತಾವೆಲ್ಲರೂ ಊಟ ಮಾಡಿ ತಾವು ಹೋಗ್ಬೇಕಂತ ಹೇಳಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಆಶೀರ್ವಾದ ಮಾಡಿದಿರತಕ್ಕಂಥ ಒಂದು ಸಂದೇಶವನ್ನ ತಮ್ಮ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಮಾತುಗಳನ್ನು